ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಿಡ ಏನಾಗಿದೆ ಅಂತಲೇ ಗೊತ್ತಿಲ್ಲ, ಇತ್ತೀಚೆಗೆ ನೋಡಿ ಎಲ್ಲ ಉದುರೋಗ್ತಾ ಇದೆ. ಮೇ ಬಿ ಇದಕ್ಕೇನೋ ಕಾಯಿಲೆ ಬಂದಿರೋಂಗಿದೆ ಅಂತ ಕಾಣಿಸುತ್ತೆ. ನೋಡಿ ಇದೆಲ್ಲ ವೈಟ್ ಈ ಥರ ಮೊಟ್ಟೆಗಳೆಲ್ಲ ಇಟ್ಬಿಟ್ಟಿದೆ. ಇದೇನಂತಲೇ ಅರ್ಥ ಆಗ್ತಾಯಿಲ್ಲ. ಚೆನ್ನಾಗೇ ಬೆಳೆದಿತ್ತು, ಯಾಕೋ ಎಲ್ಲ ಮತ್ತೆ ಒಣಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಥರ ಎಲೆಗಳೆಲ್ಲ ನೋಡಿ ಮುಟ್ಟಿದ್ರೆ ಸಾಕೆಲ್ಲ ಬಂದುಬಿಡುತ್ತೆ. ಸದ್ಯಕ್ಕೆ ಇಷ್ಟು ಮಾತ್ರ ಉಳ್ಕೊಂಡಿದೆ ಅಷ್ಟೇ. ಆದರೂ ಡೈಲಿ ನೀರೆಲ್ಲ ಹಾಕಿ ಬಿಸಿಲಲ್ಲೆಲ್ಲ ಇಡ್ತೀನಿ, ಏನೂ ಯೂಸ್ ಇಲ್ಲ. ನೋಡೋಣ, ಈಗ ಬೇಸಿಗೆಲ್ಲ ಬರ್ತಾಯಿದೆ ಅಲ್ಲ, ಮೇ ಬಿ ಅದಕ್ಕೇನಾದರೂ ಈ ಥರ ಆಗ್ತದೆ ಅಂತ ಕಾಣಿಸುತ್ತೆ. ಎಲ್ಲ ಉದುರಿ ಮತ್ತೆ ಏನಾದರೂ ಹೊಸ ಚಿಗುರು ಬರ್ಬೋದು. ಇಲ್ಲೆಲ್ಲ ಪುಟ್ಟದಾಗಿ ಹಸಿರು ಈ ಥರ ಎಲ್ಲ ಕಾಣಿಸ್ತಾ ಇದೆ, ಪುಟಾಣಿ ಚಿಗುರುಗಳೆಲ್ಲ ಈ ಸೈಡು. ಮೇ ಬಿ ಇದೆಲ್ಲ ಉದ್ರೋಗಿ ಮತ್ತೆ ಹೊಸದು ಚಿಗುರು ಹುಟ್ಬೋದು ಅನಿಸುತ್ತೆ. ನಾನು ಇದೊಂದು ಶೇರ್ ಮಾಡಿರಲಿಲ್ಲ. ಏನಂದರೆ ವ್ಯಾಲೆಂಟೈನ್ಸ್ ಡೇ ಹಿಂದೆ ದಿನ ಹಸ್ಬೆಂಡ್ಗೇನಾದರೂ ನಾನು ಗ್ರೀಟಿಂಗ್ ಕಾರ್ಡೆಲ್ಲ ಔಟ್ ಸೈಡ್ದೆಲ್ಲ ಬೇಡ ಅಂದ್ಬಿಟ್ಟು, ನೋಡಿ ನೈಟ್ 10:30 ಆಗಿದೆ, ಅವರಿಂದು ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ಏನಾದರೂ ಮಾಡೋಣ ಅಂದ್ಬಿಟ್ಟು ಈ ಥರ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡ್ತಾಯಿದ್ದೆ. ಏನಂದರೆ ಔಟ್ ಸೈಡೆಲ್ಲ ತೊಗೊಬಂದು ಕೊಡ್ತಾನೆ ಇರ್ತೀವಿ, ಇಯರ್ಲಿ ಅದು ಇದ್ದಿದ್ದೇನೆ. ಈ ವರ್ಷ ಬೇಡ, ಆದಷ್ಟು ಮನೆಯಲ್ಲೇ ಏನಾದರೂ ಅವ್ರಿಗೆ ಈ ಥರ ಒಂದು ಪುಟ್ಟದು ಒಂದು ಗ್ರೀಟಿಂಗ್ ಕಾರ್ಡ್ ಮಾಡೋಣ. ಕೆಲವೊಂದಷ್ಟು ಸ್ಟಿಕ್ಕರ್ಸ್ ಎಲ್ಲ ಹಾಕಿ ನನಗೇನು ಅನಿಸುತ್ತೆ ಆ ಥರ ಮೆಸೇಜಸ್ ಎಲ್ಲ ಇದರಲ್ಲೇ ಬರೆದುಬಿಡೋಣ ಅಂದ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ತಾಯಿದ್ದೆ. ವರ್ಷ ಕೊಡ್ತಾಯಿರ್ತೀನಿ. ಏನಂದರೆ ಇದೇನು ತುಂಬ ಅಷ್ಟೊಂದು ಗ್ರ್ಯಾಂಡಾಗೇನು ಮಾಡಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಎಕ್ಸ್ಚೇಂಜ್. ಏನಂದರೆ ಅವ್ರೇನಾದರೂ ನನಗೆ ಸಣ್ಣ ಪುಟ್ಟದ್ದು ಗಿಫ್ಟ್ಸ್ ಏನಾದರೂ ಕೊಡ್ತಾರೆ, ನಾನು ಕೂಡ ಅವ್ರಿಗೆ ಹಾಗೆ ಕೊಡ್ತೀನಿ. ಜಸ್ಟ್ ಗ್ರೀಟಿಂಗ್ ಕಾರ್ಡು, ಒಂದು ರೋಸು, ಒಂದು ಚಾಕ್ಲೇಟು, ಇಷ್ಟೇ ನಾವು ಕೊಡೋದು. ಯಾಕಂದರೆ ಬರ್ಡೇ ಇನ್ನು ಆ್ಯನಿವರ್ಸರಿ ಅದರಲ್ಲೆಲ್ಲ ಇದ್ದಿದ್ದೆ ಅಲ್ವಾ, ಹಾಗಾಗಿ ಇದನ್ನು ಮಾತ್ರ ಸಿಂಪಲ್ಲಾಗಿ ಏನಾದರೂ ಕೊಡೋಣ ಅಂದ್ಬಿಟ್ಟು ನಾನು ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡ್ತಿದ್ದೀನಿ. ಅಂದರೆ ಕಲರ್ ಪೆನ್ಸಿಲು ಮತ್ತು ಈ ಕಲರ್ ಪೇಪರೆಲ್ಲ ಇತ್ತಲ್ವಾ, ಓಕೆ, ಕೆಲವೊಂದಷ್ಟು ಸ್ಟಿಕ್ಕರ್ಸ್ ಎಲ್ಲ ಇದಕ್ಕೆ ಸ್ಟಿಕ್ ಮಾಡಿಬಿಟ್ಟು ಎಲ್ಲ ಏನಾದರೂ ಅನಿಸಿದ್ನೆಲ್ಲ ಇದರಲ್ಲೇ ಹೇಳ್ಬಿಟ್ಟು ಕೊಡೋಣ ಅಂದ್ಬಿಟ್ಟು ನಾನು ಈ ಥರ ಬರಿತಾಯಿದ್ದೆ. ಏನಂದರೆ ಯಾವಾಗಲೂ ಅದು ಇದು ಕಮಿಟ್ಮೆಂಟು ಇದು ಅಂದ್ಕೊಂಡು ನಾವು ಯಾವಾಗಲೂ ಫ್ಯಾಮಿಲಿದು ಸೀರಿಯಸ್ ಆಗಿರ್ತೀವಿ. ಕೆಲವೊಂದಷ್ಟು ಏನಾದರೂ ಸಣ್ಣ ಪುಟ್ಟ ವಿಚಾರಗಳಿದೆ ಅಂದರೆ ನಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ, ಏನಾದರೂ ಒಂದಷ್ಟು ಈ ಥರ ಯಾವಾಗಲಾದರೂ ಅಪರೂಪಕ್ಕೆ ಮನಸ್ಸಲ್ಲಿ ಏನು ಅನಿಸುತ್ತೆ ಅದನ್ನೆಲ್ಲ ಈ ಥರ ಬರೆದು ನಮ್ಮ ಭಾವನೆಗಳನ್ನು ಇದರಲ್ಲಿ ವ್ಯಕ್ತಪಡಿಸೋದ್ರಿಂದ ಅವ್ರುಗಳಿಗೂ ಸ್ವಲ್ಪ ಅರ್ಥ ಆಗುತ್ತೆ. ಇವಾಗ ಏನಂದರೆ ನಾವು ಹೆಣ್ಮಕ್ಳೆಲ್ಲ ಸಿಟ್ಟು ಬಂದರೆ ಸಾಕು, ಇರೋಬರ ಫ್ರಸ್ಟ್ರೇಷನ್ ಎಲ್ಲ ತಗೊಂಡು ಹಸ್ಬೆಂಡ್ ಮೇಲೇ ಹಾಕ್ಬಿಡೋದು ಜಾಸ್ತಿ. ಹಾಗಾಗಿ ಅಟ್ಲೀಸ್ಟು ಯಾವಾಗಲೂ ಸಿಟ್ಟಿದ ಮುಖ ನೋಡೋದು ಬೇಡ, ಒಂದಷ್ಟು ನಮ್ಮ ಮನಸ್ಸಲ್ಲೂ ಏನಿದೆ ಅಂತ ಪ್ರೀತಿ ಕೂಡ ಅವ್ರಿಗೆ ಅರ್ಥ ಆಗಬೇಕಲ್ವ. ಹಾಗಾಗಿ ಇದೊಂದು ರೈಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ, ಹೇಗಿದ್ರು ವ್ಯಾಲೆಂಟೈನ್ಸ್ ಡೇ ಇತ್ತಲ್ಲ ಹಿಂದಿನ ದಿನವೇ ಅಂದ್ಬಿಟ್ಟು ನಾನು ಅವತ್ತು ನೈಟೆಲ್ಲ ಕೂತ್ಕೊಂಡು, ಮಕ್ಕಳು ಕೂಡ ಮಲ್ಕೊಂಡಿದ್ರು. ಹಾಗಾಗಿ ಒಂದಷ್ಟು ಏನಾದರೂ ಅವ್ರ ಹತ್ರ ಹೇಳ್ಕೊಬೇಕು ಅನಿಸಿದ್ನೆಲ್ಲ ಸಣ್ಣ ಪುಟ್ಟದು ಯಾವ ಥರ ಏನು ಅಂದ್ಬಿಟ್ಟು ಎಲ್ಲ ಇದರಲ್ಲೆಲ್ಲ ಬರೆದು ಒಂದಷ್ಟು ಸ್ಟಿಕ್ಕರ್ಸ್ ಅದನ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಹಸ್ಬೆಂಡ್ಗೆ ರೆಡಿ ಮಾಡಿಟ್ಟೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಯಾಕ್ರಿ ಹೊಸ ಗೋಲ್ಡನ್ ಗಮನಿಸಿದ ಮಮ್ಮಿಯಿಂದ ನೀನು ಮಮ್ಮಿ ಚೆನ್ನಾಗಿಲ್ವೇನ್ರಿ? ಚೆನ್ನಾಗಿದೆ ಅಲ್ಲ, ಮೆಸೇಜ್ ಹೇಳ್ತಾ ಇದ್ದೀನಿ. ಇನ್ನೊಂದು ನೋಡಿ, ನನ್ನ ಮಗ ಏನು ಮಾಡಿಬಿಟ್ಟಿದ್ದಾನೆ ಅಂದರೆ, ನಿನ್ನೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಅಂತ ಹಾಕಿದ್ದೆ ಮೊನ್ನೆ. ಏನು ಮಾಡಿಬಿಟ್ಟಿದ್ದಾನೆ ನನ್ನ ಮಗ, ಆ ನಲ್ಲಿನಲ್ಲಿ ಕಲೆಕ್ಷನ್ ಕೊಡಬೇಕಲ್ವಾ, ಎಳೆಯಕ್ಕೆ ಬರೋದ್ರಲ್ಲಿ ಜೋರಾಗಿ ಎಳೆದ್ಬಿಟ್ಟಿದ್ದಾನೆ. ನೋಡಿ ಇದೆಲ್ಲ ಓಪನ್ ಆಗಿಬಿಟ್ಟಿದೆ. ಅದೇ ಈಗ ಪೈಪ್ ಇದೆಲ್ಲ ಅಟ್ಯಾಚ್ ಮಾಡಿದ್ರೆ ಆಗಲ್ಲ, ಯಾಕಂದರೆ ಇಲ್ಲಿ ಕಿತ್ತೋಗ್ಬಿಟ್ಟಿದೆ ಅಲ್ವಾ ಈ ಸೈಡು. ಆಗ ಡೌಟ್ ಅಂತ ಕಾಣಿಸುತ್ತೆ, ನಾವು ಹೋಗಿ ಪೈಪ್ನೇ ಬದಲಾಯಿಸ್ಕೊಂಬರ್ಬೇಕು. ಮಕ್ಕಳು ಹಂಗೆ ಹೇಳೋದೇ ಇಲ್ಲ, ಗೊತ್ತಾಗ್ದಿರೋ ಟೈಮಲ್ಲಿ ಜೋರಾಗಿ ಎಳೆದ್ಬಿಡ್ತಾರೆ. ಇದೊಂದು ತಲೆನೋವು ನೋಡಿ ಹೇಗೆ ಮಾಡಿಟ್ಟಿದ್ದಾನೆ ನನ್ನ ಮಗ. ಇದು ಸಾಲದು ಅಂತ ಬೆಳಗ್ಗೆ ಬೇರೆ ಕುಕ್ಕರ್ದು ವಾಷರ್ ಬೇರೆ ನೋಡಿ ಹೋಗ್ಬಿಟ್ಟಿದೆ. ನನಗೆ ಗೊತ್ತೇ ಇಲ್ಲ, ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ, ನೋಡಿದ್ರೆ ಏನೋ ಸೌಂಡ್ ಬರ್ತದಲ್ಲ, ಮೇ ಬಿ ಬ್ರೆಡ್ ಸರಿಯಾಗಿ ಕೂರಿಸಿಲ್ವೇನೋ ಅಂದರೆ ವಾಷರು ಹೋಗಿದೆ. ಎಲ್ಲ ಒಂದೇ ಸಲ ತಲೆನೋವಾಗೋಯ್ತು. ಇದರ ಜೊತೆಗೆ ಇನ್ನೊಂದಿದೆ, ಅದೆರಡು ಸಾಲದು ಅಂದ್ಬಿಟ್ಟು ಕೆಟಲ್ದು ಅಷ್ಟೇ ಇಕ್ಕಿದಂಗೆ ಇದು ಬೇರೆ. ಬೆಳಗ್ಗೆ ಬಿಸಿನೀರು ಕಾಯಿಸೋ ಟೈಮಲ್ಲಿ
ನಿಧಾನಕ್ಕೆ ಹಿಂಗೆ ತೆಗಿಯೋಕೆ ಹೋಗೋಣ ಅಂತ ಹೋದರೆ ಆ ಸ್ಪ್ರಿಂಗೆಲ್ಲ ಕಿತ್ತೋಯ್ತು. ಅದು ಎಲ್ಲೋಯ್ತು ಏನೋ ಗೊತ್ತಿಲ್ಲ, ಸ್ಪ್ರಿಂಗೇ ಕಾಣಿಸ್ಲಿಲ್ಲ. ಹಿಂಗೆ ರಿಪೇರಿ ಬಂದ್ಬಿಟ್ರೆ ಸಡನ್ನಾಗಿ ಎಲ್ಲ ಬಂದ್ಬಿಡುತ್ತೆ ಒಂದು ಕಡೆಯಿಂದ. ನನ್ನ ಮಗ ನೋಡಿ ಆಟ ಆಡೋಕ್ಕೆ ಹೋಗ್ಬೇಡ ಅಂದರೂ ಕೇಳಲ್ಲ. ಸ್ಕೂಲಿಂದ ಬಂದ ತಕ್ಷಣವೇ 1 ಸೆಕೆಂಡ್ ರೆಸ್ಟ್ ಮಾಡಲ್ಲ. ಹೇಳ್ತಾನೆ ಇರ್ತೀನಿ ಮಲ್ಕೋ ಅಂತ. ಆಟ ಆಡೋಕ್ಕೆ ಹೋದವನು ಯಾಕೋ ತಲೆನೋವು ಅಂತ ಬಂದಿದ್ದಾನೆ. ಮೊದಲೇ ಬಿಸಿಲು ಜಾಸ್ತಿ ಆಗ್ತಿದೆ ಇವಾಗ. ಮಕ್ಕಳು ಮನೇಲಿ ಇರೋಕ್ಕೆ ಹೇಳ್ತಾರೆ ಮಾತ್ರ, ಮಲ್ಗು ಅಂದರೂ ಮಲ್ಗಲ್ಲ. ಈಗ ನೋಡಿ ತಲೆನೋವು ಅಂತ ಮಲಗಿದ್ದಾನೆ. ರೆಸ್ಟ್ ಮಾಡೋ ಸ್ವಲ್ಪ ಹೊತ್ತು, ಸಂಜೆ ಆಟ ಆಡುವಂತೆ. ಹೋಗ್ಬಾರ್ದು ನೋಡು, ಬಿಸಿಲು ಎಷ್ಟಿದೆ ಆಚೆ. ಸುಶಾಂತ್ ಸ್ಕೂಲಿಂದ ಬಂದೆ ತಾನೇ, ರೆಸ್ಟ್ ಮಾಡ್ಬೇಕು ಸ್ವಲ್ಪ ಹೊತ್ತು ಊಟ ಮಾಡಿ. ನೀನು ಸಡನ್ನಾಗಿ ಬಂದು ಬ್ಯಾಗೆಲ್ಲ ಬಿಸಾಕ್ಬಿಟ್ಟು ಆಟ ಆಡೋಕ್ಕೆ ಹೋದರೆ ಸುಸ್ತಾಗಲ್ಲ. ಸಂಜೆ ಹೋಗ್ಬೇಕು, ಈಗ ಬಿಸಿಲಲ್ಲೆಲ್ಲ ಹೋಗ್ಬಾರ್ದು, ತಲೆಯೆಲ್ಲ ಸುತ್ತ ಬರುತ್ತೆ ಆಮೇಲೆ, ಗೊತ್ತಾಯ್ತಾ? ಪಾಚ ಸ್ವಲ್ಪ ಹೊತ್ತು. ಹೀಗೆ ಮಕ್ಕಳಿಗೆ ನೈಸಾಗಿ ಮಾತಾಡಿದ್ರೆ ನಿಜವಾಗ್ಲೂ ಒಂದೊಂದು ಟೈಮ್ ಹೇಳೋ ಮಾತಂತೂ ಕೇಳೋದೇ ಇಲ್ಲ, ತುಂಬ ಹಠ ಮಾಡಿಬಿಡ್ತಾರೆ. ಒಂದೊಂದು ಟೈಮಿಗೆ ಏನಾದರೂ ಸ್ಟ್ರಿಕ್ಟಾಗಿ ಸ್ವಲ್ಪ ಜೋರು ಧ್ವನಿನಲ್ಲಿ ಏನಾದರೂ ಮಾತಾಡಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋತಾನೆ ಅನ್ನೋ ಉದ್ದೇಶದಿಂದ ನಾನು ಆ ಥರ ಅವನ ಹತ್ರ ರೇಗಿದ್ದು ಅಷ್ಟೇ. ಬಟ್ ಹಂಗೆ ಹೇಳಿದ ತಕ್ಷಣವೇ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ದೆ. ಇನ್ನು ಮಕ್ಕಳಿಗೆಲ್ಲ ಇನ್ನು ಊಟ ಮಾಡಿಸ್ಬೇಕಿತ್ತಲ್ಲ ಅಂದ್ಬಿಟ್ಟು ನಾನು ಅಲಸಂದೆ ಕಾಳು ಸಾಂಬಾರನ್ನೇ ಮಾಡಿದ್ದೆ. ಈ ರೆಸಿಪಿ ಬೇಕಂದರೆ ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಬೇಕಾದರೆ ನೋಡಿ. ತುಂಬ ಸಿಂಪಲ್ ಆಗಿರುತ್ತೆ ಕೂಡ. ಇನ್ನು ಊಟ ಎಲ್ಲ ಆಯಿತು ಮಕ್ಕಳಿಗೆ. ಏನಂದರೆ ಸ್ಯಾಟರ್ಡೆ ಮಗನಿಗೆ ಬೇಗನೆ ಬಿಟ್ಟಿರ್ತಾರಲ್ವ, ಆಗಿನ ಟೈಮಲ್ಲೆಲ್ಲ ಹಾಗೇ ಮಧ್ಯಾಹ್ನ ಬಂದೆ ಅಂದರೆ ಸಂಜೆ 6 ಗಂಟೆ ತನಕ ಅವನು ಮನೆಗೆ ಬರಲ್ಲ, ಆಟಾಡ್ತಾನೆ ಇರ್ತಾರೆ. ಮಿಡಲಲ್ಲಿ ಮಾತ್ರ ಬಂದು ಊಟ ಎಲ್ಲ ಮಾಡ್ಕೊಳ್ಳೋದು, ಮತ್ತೆ ಹೋಗೋದು, ಇದೇ ಕೆಲಸ ಆಗಿಬಿಡುತ್ತೆ. ಏನಂದರೆ ಸುಮಾರು ಜನ ಅಕ್ಕಪಕ್ಕ ಎಲ್ಲ ಮಕ್ಕಳಿದ್ದಾರಲ್ಲ, ಎಲ್ಲರ ಜೊತೆ ಫ್ರೆಂಡ್ ಬೇರೆ ಆಗಿಬಿಟ್ಟಿದ್ದಾನೆ. ಅವರೆಲ್ಲ ಪದೇ ಪದೇ ಬಂದು ಮಗನ ಕರಿತಾನೇ ಇರ್ತಾರೆ ಬಾ ಅಂದ್ಬಿಟ್ಟು. ಹಾಗಾಗಿ ಅವನು ಅವ್ರ ಜೊತೆ ಎಲ್ಲ ಹೋಗೋದು, ಆಡೋದು, ಇದೇ ಕೆಲಸ ಆಗುತ್ತೆ. ನಾನು ಒಂದೊಂದು ಟೈಮ್ ಬಿಟ್ಬಿಡ್ತೀನಿ, ಯಾಕಂದರೆ ಪಾಪ ಸ್ಕೂಲು ಅದು ಇದೆಲ್ಲ ಇದ್ದಿದ್ದೆ ಅಲ್ವಾ, ಹೋಗಿ ಆಡಲಿ ಅಂದ್ಬಿಟ್ಟು. ನೋಡಿ ನನ್ನ ಮಕ್ಕಳಿಬ್ರಿಗೂ ಹುಷಾರಿಲ್ಲ, ಏನಂತಲೇ ಗೊತ್ತಿಲ್ಲ. ಮಗನಿಗೆ ಎತ್ಕಿದಂಗೆ ತಲೆನೋವು ಅಂತಿದ್ದವನು ನೈಟ್ ಸಡನ್ನಾಗಿ ಜ್ವರ ಬಂದುಬಿಡ್ತು ಅವನಿಗೆ. ಅವನಿಗೆ ಬಂದು ಸಾಲದು ಅಂತ ಮಗಳಿಗೂ ಅಷ್ಟೆ, ಅವಳಿಗೂ ಎತ್ಕಿದಂಗೆ ಜ್ವರ ಬಂದುಬಿಟ್ಟಿದೆ. ಏನೋ ಒಂಥರ ಬೇಜಾರು ಒಟ್ಟಿನಲ್ಲಿ. ಮನೇಲಿ ಮಕ್ಕಳು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಹೆಲ್ದಿಯಾಗಿದ್ದರೆ ನಮಗೂ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಇದ್ಕಿದಂಗೆ ಇಬ್ರಿಗೂ ಜ್ವರ ಬಂದಿದೆ ಅಂದರೆ ಏನೋ ಮನಸ್ಸಿಗೆ ಬೇಜಾರು, ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ಎಷ್ಟು ಆ್ಯಕ್ಟಿವ್ ಆಗಿ ಕುಂತ್ಕೊಂಡಿದ್ರು ಮಕ್ಕಳು, ಇವತ್ತಿಬ್ಬರು ಹುಷಾರಿಲ್ಲದಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರು. ಪಾಪುಗೆ ಜ್ವರ ಬಿಡ್ತಾ ಬಂದಿದೆ, ಪರವಾಗಿಲ್ಲ. ಇಬ್ರಿಗೂ ಮೆಡಿಸಿನ್ ಹಾಕಿದ್ದೀನಿ, ಮಗನಿಗೂ ಪರವಾಗಿಲ್ಲ. ನೋಡೋಣ ಎದ್ದಾಗ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಇನ್ನೊಂದು ಏನು ಬೇಜಾರು ಅಂದರೆ ಮಗಂದು ನಾಳೆ ಬರ್ತ್ಡೇ ಇತ್ತು. ಸೊ ನನ್ನ ಮಗನ ಬರ್ಡೇ ದಿನವೇ ಹುಷಾರಿಲ್ದಂಗೆ ಆಗ್ತಿದೆಯಲ್ಲ ಅನ್ನೋದೊಂದು ಬೇಜಾರು ನನಗೆ. ನಾಳೆ ಹೊತ್ತಿಗೆ ಹುಷಾರಾಗ್ಬಿಟ್ರೆ ಅಟ್ಲೀಸ್ಟು. ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಾವೇನು ಅಷ್ಟು ಗ್ರ್ಯಾಂಡಾಗೇನು ಮಾಡಲ್ಲ, ಮಾಡೋ ಟೈಮಲ್ಲೆಲ್ಲ ಮಾಡಾಗಿದೆ. ಈಗ ಮಕ್ಕಳದೆಲ್ಲ ವರ್ಷವೂ ಆ ಥರ ಮಾಡಿದ್ರೆ ಸರಿ ಹೋಗಲ್ವಲ್ಲ. ಹಾಗಾಗಿ 3 ಇಯರ್ಸಿಂದ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ. ಈ ವರ್ಷವೂ ಏನಿಲ್ಲ, ಹೊಸ ಬಟ್ಟೆ ತೊಗೊಂಡು ಇನ್ನು ಸ್ನಾನ ಮಾಡಿಸಿ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಂದು ಅರ್ಚನೆ ಮಾಡಿಸಿ ಸ್ಕೂಲಿಗೆ ಕಳ್ಸೋಣ. ಸಂಜೆ ಬಂದಾಗ ಏನಾದರೂ ಅವ್ನಿಗೆ ಏನಾದರೂ ಇಷ್ಟ ಏನಾದರೂ ಆದರೆ ಯಾವ್ದಾರ ಗಿಫ್ಟ್ ಕೊಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಗನಿಗೆ ಹುಷಾರಿಲ್ಲದಲ್ಲೇ ಮಲ್ಕೊಂಡಿದ್ದಾನೆ. ನನಗೆ ಅದೊಂದು ಬೇಜಾರು. ಬರ್ಡೇ ದಿನವೇ ಮಗ ಈ ಥರ ಹುಷಾರಿಲ್ಲದಲ್ಲೇ ಮಲ್ಕೋತಾನಲ್ಲಪ್ಪ, ನಾಳೆ ಹೆಂಗೋ ಆ್ಯಕ್ಟಿವ್ ಆದರೆ ಸಾಕು ಅನಿಸ್ಬಿಟ್ಟಿದೆ. ಪಾಪುನೂ ಅಷ್ಟೇ ಏನೋ ಆ್ಯಕ್ಟಿವ್ ಆಗಿದ್ದಾಳೆ, ಪರವಾಗಿಲ್ಲ. ಬಟ್ ನೈಟೆಲ್ಲ ಯಾಕೋ ನಿದ್ದೆನೇ ಕೊಡಲಿಲ್ಲ, ಅಳ್ತಾನೇ ಇದ್ಲು. ಬಟ್ ಈಗ ಪರವಾಗಿಲ್ಲ, ಮೆಡಿಸಿನ್ ಎಲ್ಲ ಹಾಕಿದ್ದೀವಿ ಮಕ್ಕಳಿಗೆ, ತೋರಿಸ್ಕೊಂಡು ಬಂದ್ವಿ. ಜ್ವರ ಬಿಡ್ತಾ ಬಂದಿದೆ ಅನಿಸುತ್ತೆ, ಎಲ್ಲ ಸ್ವೆಟ್ಟಿಂಗ್ ಆಗ್ತಾ ಇದೆ ಇಬ್ರಿಗೂ. ಹಂಗೆ ಹುಷಾರಾದರೆ ಸಾಕು. ಅಜ್ಜಿ ನೋಡಿ, ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ, ಎಲ್ಲ ಹಾಗೇ ಬಿದ್ದುಬಿಟ್ಟಿದೆ. ನಾನಿನ್ನು ಏನು ಸೋಫಾ ಕವರೆಲ್ಲ ಚೇಂಜ್ ಮಾಡೋದು, ಕ್ಲೀನ್ ಮಾಡೋದು, ಎವ್ರಿ ಸಂಡೇ ಮಾರ್ನಿಂಗ್ ಎದ್ದ ತಕ್ಷಣ ಇಲ್ಲೆಲ್ಲ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಇದೆಲ್ಲ ತೆಗ್ದು ಕ್ಲೀನ್ ಮಾಡ್ತಿದ್ದೆ. ನಿಜವಾಗ್ಲೂ ಇವತ್ತು ಏನು ಮಾಡೋಕ್ಕೂ ಮನಸ್ಸಿಲ್ಲ ನನಗೆ. ಮೈಂಡೆಲ್ಲ ಮಕ್ಕಳ ಮೇಲೆ ಇದೆ. ಫಸ್ಟ್ ಅವ್ರು ಹುಷಾರಾಗ್ಬಿಟ್ರೆ ಸಾಕಪ್ಪ ಅಂತ. ಇನ್ನು ನಮ್ಮವ್ರದ್ದು ಯೂನಿಫಾರ್ಮ್ಸು, ಕಲರ್ ಬಟ್ಟೆಗಳೆಲ್ಲ ಇದೆ, ಯಾವುದು ನಾನು ವಾಶ್ ಮಾಡಿಲ್ಲ ಇವತ್ತು. ನಿಜವಾಗ್ಲೂ ಏನಂದರೆ ನಾವು ಸ್ವಲ್ಪ ಮನೇಲಿ ಮಕ್ಕಳು ಆರಾಮಾಗಿದ್ದಾರೆ ಅಂದರೆ ನಮಗೂ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಮನಸ್ಸಿರುತ್ತೆ. ಅವರೇ ಹುಷಾರಿಲ್ದಾಗ ಮಲ್ಕೊಂಬಿಟ್ರೆ ನಿಜವಾಗ್ಲೂ ಮೈಂಡೆಲ್ಲ ಅವ್ರ ಕಡೆನೇ ಇದ್ಬಿಡುತ್ತೆ ನಮಗೆ. ಫಸ್ಟ್ ಅವ್ರು ಹುಷಾರಾಗಿ ಚೆನ್ನಾಗಾದರೆ ಸಾಕಪ್ಪ ಅಂತ. ಹಾಗಾಗಿ ನಾನು ಇವತ್ತು ಏನು ಜಾಸ್ತಿ ಕೆಲಸಗಳು ಕೂಡ ಮಾಡ್ಕೊಳಕ್ಕೆ ಹೋಗಿಲ್ಲ.
ಊಟ ಕೂಡ ಮಾಡಲಿಲ್ಲ. ಮಗನಿಗೆ ರವೆ ಗಂಜಿ ಮಾಡಿಕೊಟ್ರೆ ಅವ್ನು ತಿನ್ನಲಿಲ್ಲ. ಸರಿ ಅಂತ ಹೋಟೆಲಲ್ಲಿ ಇಡ್ಲಿ ತರಿಸ್ಕೊಟ್ರೆ ನೋಡಿ ಒಂದೇ ಒಂದು ತಿಂದ. ಪಾಪು ಕೂಡ ಒಂದು ತಿಂದಳು ಅಷ್ಟೇ. ಒಂದು ಗ್ಲಾಸ್ ಹಾಲು ಕೊಟ್ಟೆ, ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ರು ಮಕ್ಕಳು. ಇನ್ನೇನು ಅಡುಗೆ ಕೂಡ ಮಾಡಿಲ್ಲ ನಾನು ಇನ್ನೂ. ಇದು ಸದ್ಯಕ್ಕೆ ಇದರಲ್ಲೇ ಬಿಟ್ಬಿಟ್ಟಿದ್ದೀನಿ. ನೋಡೋಣ ಎದ್ದು ಮಕ್ಳು ಏನಾದರೂ ತಿಂತೀನಿ ಅಂದರೆ ಏನಾದರೂ ಮಾಡಿಕೊಟ್ರೆ ಆಯಿತು ಅಂದ್ಬಿಟ್ಟು. ಹಾಗೆ ಅನಿಸುತ್ತೆ ನಮ್ಗಳಿಗೇನಾದರೂ ಜ್ವರ ಗಿರ ಬಂದರೆ ಓಕೆ, ನಾವು ಹೆಂಗೋ ಸುಧಾರಿಸ್ಕೊಂಡ್ಬಿಡ್ತೀವಿ. ಮನೇಲಿರೋ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಒಂಥರ ನಮಗೆ ಯಾವುದಕ್ಕೂ ಮನಸ್ಸೇ ಇರೋದಿಲ್ಲ. ಅಷ್ಟು ತುಂಬ ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಮಕ್ಕಳ ವಿಚಾರದಲ್ಲಂತೂ. ಅವ್ರು ಚೆನ್ನಾಗಿದ್ರೇ ಮಿಕ್ಕಿದೆಲ್ಲ ಅನ್ನೋ ಲೆವೆಲಿಗೆ ಬಂದ್ಬಿಡುತ್ತೆ ನಮ್ಮ ಮೈಂಡ್ ಸೆಟ್ ಎಲ್ಲ. ಮಕ್ಕಳನ್ನ ಹೇಳೋ ಟೈಮ್ಗೆ ಅಡುಗೆ ಮಾಡೋಣ ಅಂತ ನಾನು ಬೆಂಡೆಕಾಯಿ ಸ್ವಲ್ಪ ಗಲೀಜಿತ್ತು ಅಂದ್ಬಿಟ್ಟು ನಾನೆಲ್ಲ ನೆನೆಸಕ್ಕೆ ಇಟ್ಟಿದ್ದೀನಿ. ಇದಾದಮೇಲೆಲ್ಲ ವಾಶ್ ಮಾಡಬೇಕು. ಏನಂದರೆ ಒಂದೊಂದು ಟೈಮ್ ಇದರಲ್ಲಿ ಸಣ್ಣ ಸಣ್ಣದು ಮುಳ್ಳಿರುತ್ತೆ, ಬಲ್ತಿರೋದ್ರಲ್ಲಿ ಮಾತ್ರ. ಅದು ಕಾಣಿಸೋದಿಲ್ಲ, ಕೈಗೆ ಸಡನ್ನಾಗಿ ಚುಚ್ಕೊಬಿಡುತ್ತೆ. ಹಾಗಾಗಿ ನಾನು ನೀರಲ್ಲೇ ನೆನೆಸಿ ಆಮೇಲಿಂದ ವಾಶ್ ಮಾಡಿ ಏನಾದರೂ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಮಗ ಇನ್ನೂ ಮಲ್ಕೊಂಡಿದ್ದಾನೆ, ಮಗಳು ಕೂಡ ಎದ್ಲು ಈಗ ತಾನೆ. ಐ ಹೋಪ್ ತಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.